ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾ ಇದ್ದಂತೆ ಬಂಧನ ಸಾಧ್ಯತೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿಯಿಂದ ತಯಾರಿ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಠಿಕಾಣಿ ಹೂಡಿದ್ದಾರೆ. ಪ್ರಜ್ವಲ್ ವಿರುದ್ಧ ಲುಕೌಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಇಮಿಗ್ರೇಷನ್ ನಲ್ಲಿ ವಶಕ್ಕೆ ಪಡೆಯಲಿದ್ದಾರೆ ಅಧಿಕಾರಿಗಳು. ಲುಕೌಟ್ ನೋಟಿಸ್ ಆಧಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡಿತಾರೆ. ಬಳಿಕ ಎಸ್ಐಟಿ ವಶಕ್ಕೆ ನೀಡುವ ಇಮಿಗ್ರೇಷನ್ ಅಧಿಕಾರಿಗಳು. ನಂತರ ಎಸ್ಐಟಿ ಅಧಿಕಾರಿಗಳು ಏನೇನ್ ಕಾನೂನು ಪ್ರಕ್ರಿಯೆ ಇದೆಯೋ ಅದರ ಅನುಸಾರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ಕರೆ ತರಲಿದ್ದಾರೆ. 3:30ಕ್ಕೆ ಮ್ಯೂನಿಕ್ನಿಂದ ಟೇಕ್ ಆಫ್ ಆಗಲಿದೆ ಫ್ಲೈಟ್. ಈಗಾಗಲೇ ಮ್ಯೂನಿಕ್ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಆಗಮಿಸಿದ್ದಾರೆ. 3:30ಕ್ಕೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಮಧ್ಯರಾತ್ರಿ 12:30ರ ಸುಮಾರಿಗೆ ಅವರು ಬೆಂಗಳೂರಿಗೆ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡಿತಾರೆ ಮೊದಲು, ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ್ಮೇಲೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ ಅವರನ್ನ ಕರೆತರ್ತಾರೆ. ಕರೆತಂದಾದ್ಮೇಲೆ 24 ಗಂಟೆಯ ಒಳಗಡೆ ಏನ್ ವಿಚಾರಣೆ ಮಾಡಬೇಕು ಅದನ್ನ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಎಸ್ಐಟಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಪೊಲೀಸರು ಮತ್ತು ಎಸ್ಐಟಿ ಅಧಿಕಾರಿಗಳಿಂದ ಮಹತ್ವದ ಚರ್ಚೆ ಕೂಡ ನಡೀತಾ ಇದೆ ಈ ಬಗ್ಗೆ. ಪ್ರಜ್ವಲ್ ವಿಮಾನ ಏರ್ತಾ ಇದ್ದಂತೆಯೇ ಬಯಲಾಗುತ್ತೆ ಅಸಲಿ ಸತ್ಯ. ಪ್ರಜ್ವಲ್ ಪ್ರಯಾಣದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಅವರು ಏನೇನ್ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ವಿಮಾನದಲ್ಲಿ ಪ್ರಯಾಣಿಸುವ ಎಲ್ಲಾ ಪ್ರಯಾಣಿಕರ ಲಿಸ್ಟ್ ಕೂಡ ಪೊಲೀಸರ ಕೈ ಸೇರುತ್ತೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ. ಎಸ್ಐಟಿ ಅಧಿಕಾರಿಗಳು ಕೂಡ ಭಾಗಿ. ವಿಶೇಷ ತನಿಖಾ ದಳದ ಮುಖ್ಯಸ್ಥ ಬಿಕೆ ಸಿಂಗ್ ಅವರು ಕೂಡ ಭಾಗಿಯಾಗಿದ್ದಾರೆ. ವಿಶೇಷ ತನಿಖಾ ದಳದ ಅಧಿಕಾರಿಗಳು ಮತ್ತೆ ಪೊಲೀಸರಿಂದ ಮಹತ್ವದ ಸಭೆ ನಡೀತಾ ಇದೆ. ಯಾಕಂದ್ರೆ ಇದು ಸಣ್ಣ ಪುಟ್ಟ ಪ್ರಕರಣ ಅಲ್ಲ, ಬಹಳ ಗಂಭೀರವಾದ ಪ್ರಕರಣ. ಹಾಗಾಗಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬೇಕಿದೆ, ಮುಂಜಾಗ್ರತೆಯನ್ನು ವಹಿಸಬೇಕಿದೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ. ಮುಂದೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಹತ್ವದ ಚರ್ಚೆ. ಎಲ್ಲೆಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕು, ಎಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಬೇಕು, ಮಾಧ್ಯಮದವರಿಗೆ ಹೇಗೆ ಕಣ್ತಪ್ಪಿಸಿ ಹೋಗಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚಿಸುತ್ತಿದ್ದಾರೆ. ಯಾವ ಗೇಟ್ನಿಂದ ಎಕ್ಸಿಟ್ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆ ನಡೀತಿದೆ. ಎಲ್ಲ ತಯಾರಿಯನ್ನ ಮಾಡಲು ಮೀಟಿಂಗ್ ಅನ್ನ ಮಾಡಿರೋದು ಇವತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಮ್ಯೂನಿಕ್ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಮತ್ತು ಪೊಲೀಸರಿಂದ ಮಹತ್ವದ ಸಭೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಬಂದಾದ್ಮೇಲೆ ಎಸ್ಐಟಿ ಅಧಿಕಾರಿಗಳು ಏನು ಒಂದು ಪ್ರಕ್ರಿಯೆಯನ್ನು ಅನುಸರಿಸುತ್ತಾರೆ, ಜೊತೆಗೆ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ, ಏನ್ ನಿರ್ಧರಿಸಿದ್ದಾರೆ? ಖಂಡಿತ ಮಧುಶ್ರೀ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನುವಂತಹ ಸಾಕಷ್ಟು ಒಂದು ಕುತೂಹಲ ಇತ್ತು. ಈ ನಡುವೆ ಈಗಾಗಲೇ ಬೋರ್ಡಿಂಗ್ನ ಪ್ರಕ್ರಿಯೆಯಲ್ಲಿ ಪ್ರಜ್ವಲ್ ರೇವಣ್ಣ ಬಂದಿರುವಂಥದ್ದು ಕೂಡ ಖಾತ್ರಿ ಆಗಿರುವಂಥದ್ದು. ಸದ್ಯಕ್ಕೆ 8:55 ಈ ಪ್ರಯಾಣ ಆಗುತ್ತೆ. ಅಂದರೆ ಜರ್ಮನಿಯಿಂದ ಬೆಂಗಳೂರಿಗೆ ಬರಲಿಕ್ಕೆ ಸರಿಸುಮಾರು 9 ಗಂಟೆಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಅಂದರೆ ಸರಿಸುಮಾರು ರಾತ್ರಿ 12:30ರ ಸುಮಾರಿಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾರೆ. ಇದಾದ ಬಳಿಕವಾಗಿ ಮುಂದಿನ ಪ್ರಕ್ರಿಯೆಗಳು ಕೂಡ ಆಗುವಂಥದ್ದು. ಅಂದರೆ ಈಗಾಗಲೇ ಲುಕೌಟ್ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಜೊತೆಗೆ ಈಗಾಗಲೇ ಬಂಧನದ ಏನೊಂದು ವಾರೆಂಟನ್ನು ಕೂಡ ಈಗಾಗಲೇ ಪಡೆದುಕೊಳ್ಳಲಾಗಿತ್ತು. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ SIT ಅಧಿಕಾರಿಗಳು ಕಳೆದ 1 ತಿಂಗಳಿಂದ ಆತನ ಬಂಧನಕ್ಕಾಗಿ ಸಾಕಷ್ಟು ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಜೊತೆಗೆ ಆತನ ಲೊಕೇಶನನ್ನು ಕೂಡ ಪತ್ತೆ ಮಾಡುವಂಥ ಮುಖಾಂತರವಾಗಿ, ಜೊತೆಗೆ ಏನು LOC ಲುಕೌಟ್ ನೋಟಿಸನ್ನು ಕೂಡ ಜಾರಿ ಮಾಡುವಂಥ ಮುಖಾಂತರವಾಗಿ ಸಾಕಷ್ಟು ಒಂದು ಪ್ರಯತ್ನಗಳನ್ನು ಮಾಡಲಾಗಿತ್ತು. ಈ ನಡುವೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಇವತ್ತು ಅಂದರೆ 31ನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತೇನೆ, 10:30ರ ಸುಮಾರಿಗೆ ವಿಚಾರಣೆಗೆ ಹಾಜರಾಗ್ತೇನೆ ಅನ್ನುವಂಥ ಒಂದು ಮಾತುಗಳನ್ನು ವಿಡಿಯೋ ಮುಖಾಂತರವಾಗಿ ತಿಳಿಸಿದರು. ಅದೇ ರೀತಿಯಲ್ಲಿ ಈಗ ಜರ್ಮನಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದಿರುವಂಥದ್ದು, ಅದೇ ರೀತಿಯಲ್ಲಿ ಒಂದು ಬೋರ್ಡಿಂಗ್ ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿರುವಂಥದ್ದು.
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜರ್ಮನಿಯಿಂದ ಫ್ಲೈಟ್ ಕೂಡ ಹೊರಡುತ್ತೆ. ಈಗಾಗಲೇ ಬೇಕಾದಂಥ ಅಂದರೆ ಪ್ರಜ್ವಲ್ ರೇವಣ್ಣ ಇಲ್ಲಿ ಬಂದಂತಹ ಬಳಿಕವಾಗಿ ಆತನನ್ನು ಬಂಧನ ಮಾಡುವಂಥದ್ದು, ಜೊತೆಗೆ ಅದರ ಮುಂದಿನ ಪ್ರಕ್ರಿಯೆಗಳು ಏನೇನಿವೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಒಂದಿಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈಗಾಗಲೇ ಬೆಂಗಳೂರು ಪೊಲೀಸರ ಜೊತೆಗೆ ಕೂಡ ಒಂದು ಸಭೆಯನ್ನು ಮಾಡಿರುವಂಥದ್ದು, ಅಂದರೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣರವರು ಬಂದಂಥ ಬಳಿಕವಾಗಿ ಅವರನ್ನು ವಶಕ್ಕೆ ಪಡೆಯುವಂಥದ್ದು, ಯಾಕಂದರೆ ಈಗಾಗಲೇ ವಾರೆಂಟನ್ನು ಪಡೆದುಕೊಂಡಿರುವಂಥದ್ದು, ಜೊತೆಗೆ ಇಮಿಗ್ರೇಷನ್ನಲ್ಲಿ ಅಂದರೆ LOC ಜಾರಿಯಾಗಿರುವಂತಹ ನಿಟ್ಟಿನಲ್ಲಿ ಯಾವಾಗ ಪ್ರಜ್ವಲ್ ರೇವಣ್ಣ ವಿಮಾನ ನಿಲ್ದಾಣದ ಬಳಿ ಬರ್ತಾರೆ ಅದಾದ ಬಳಿಕವಾಗಿ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಇಮಿಗ್ರೇಷನ್ ಸಿಬ್ಬಂದಿಗಳು ಮಾಡ್ತಾರೆ. ಅದಾದ ಬಳಿಕವಾಗಿ SIT ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ನೀಡಿ ಅವರಿಗೆ ಹಸ್ತಾಂತರ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ. ಇನ್ನು ಅದಾದ ಬಳಿಕವಾಗಿ SIT ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದುಕೊಂಡು ಏನು ವಿಧಾನಸೌಧ ಮುಂದೆ ಇರುವಂತಹ CID ಕಚೇರಿ ಏನಿದೆ ಅಲ್ಲಿಗೆ ಕರೆದುಕೊಂಡು ಬರುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಬೇಕಾದಂಥ ಅಗತ್ಯವಾದಂಥ ಒಂದು ಬಂದೋಬಸ್ತ್ ಆಗಿರ್ಬೋದು, ಯಾಕಂದರೆ ಪ್ರಜ್ವಲ್ ರೇವಣ್ಣ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರ್ಬೋದು, ಜೊತೆಗೆ ಮಾಧ್ಯಮಗಳು ಕೂಡ ಅಲ್ಲಿ ಇರುವಂಥ ನಿಟ್ಟಿನಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ಕರೆದುಕೊಂಡು ಬರುವಂಥ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಕರ್ತಂದ ಬಳಿಕವಾಗಿ ಈ ಪ್ರಕರಣದ ಸಾಕಷ್ಟು ಒಂದು ವಿಚಾರಣೆ ಕೂಡ ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಬಂದಿರುವಂತಹ ವಿಡಿಯೋಗಳ ಸತ್ಯಾಸತ್ಯತೆ ಏನು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದೆ, ಜೊತೆಗೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ವಶಕ್ಕೆ ಪಡೆದಂಥ 24 ಗಂಟೆಗಳ ಅವಧಿಯಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬಹುದು. ಜೊತೆಗೆ ವಶಕ್ಕೆ ಪಡೆದು ನಿರಂತರವಾಗಿ ಒಂದು ಪ್ರಕರಣದ ಸಂಬಂಧವಾಗಿ ಒಂದಿಷ್ಟು ವಿಚಾರಣೆಗಳನ್ನು ಮಾಡಿ ಅವರಿಂದ ಒಂದಿಷ್ಟು ಹೇಳಿಕೆಗಳನ್ನು ಪಡೆದುಕೊಂಡು ನಂತರದಲ್ಲಿ ಅವರನ್ನು ನ್ಯಾಯಾಧೀಶರಿಗೆ ಹಾಜರುಪಡಿಸ್ತಾರ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆಗಳು ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳಿಗೆ ಬೇಕಾಗಿರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಯತ್ನಗಳನ್ನು ಮಾಡಲಾಗ್ತಾ ಇತ್ತು. ಅಂತಿಮವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ವಿಮಾನದಲ್ಲಿ ಬರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಗಳು ಕನ್ಫರ್ಮ್ ಆಗಿದೆ. ಹಾಗಾಗಿ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾದು ಕುಳಿತಿದ್ದಾರೆ. ಮಧುಶ್ರೀ, ಧನ್ಯವಾದ ಜಗದೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ರೇವಣ್ಣ ಈಗಾಗಲೇ ಮ್ಯೂನಿಕ್ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಇನ್ನೊಂದು 15 ನಿಮಿಷದಲ್ಲಿ ಫ್ಲೈಟ್ ಕೂಡ ಟೇಕ್ ಆಫ್ ಆಗುತ್ತೆ. ಇವತ್ತು ಮಧ್ಯರಾತ್ರಿ 12:30ರ ಸುಮಾರಿಗೆ ಅವರು ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿಯಲಿದ್ದಾರೆ. ಅದಾದ್ಮೇಲೆ ಏನೆಲ್ಲ ಪ್ರಕ್ರಿಯೆಗಳಿದೆಯೋ ಅದು ಕೂಡ ನಡೆಯುತ್ತೆ. ಇಮಿಗ್ರೇಷನ್ ಸಿಬ್ಬಂದಿ ಫಸ್ಟ್ ವಶಕ್ಕೆ ಪಡಿತಾರೆ, ಅದಾದ್ಮೇಲೆ SIT ಅಧಿಕಾರಿಗಳ ವಶಕ್ಕೆ ಕೊಡಲಿದ್ದಾರೆ. ನಂತರ SIT ಅಧಿಕಾರಿಗಳು ಅವರನ್ನ ಕರೆತಂದು ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯ ನಂತರದಲ್ಲಿ 24 ಗಂಟೆಗಳ ಒಳಗಡೆ ನ್ಯಾಯಾಧೀಶರ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯು ಕೂಡ ಆಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಬರ್ತಾರಾ ಇಲ್ವಾ ಅನ್ನೋ ಒಂದು ಅನುಮಾನ ಕೂಡ ಇತ್ತು. ಸಾಕಷ್ಟು ಬಾರಿ ಕೈ ಕೊಟ್ಟಿದ್ರಿಂದ ಈ ಬಾರಿಯೂ ಕೂಡ ಅದೇ ರೀತಿ ಅವರು ನಡ್ಕೊಳ್ಬಹುದಾ ಅನ್ನೋ ಡೌಟ್ಗಳಿತ್ತು. ಆದರೆ ಅದೆಲ್ಲದಕ್ಕೂ ಕೂಡ ಇದೀಗ ಫುಲ್ ಸ್ಟಾಪ್ ಬಿದ್ದಿದೆ. ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬಂದಿದ್ದಾರೆ. ಲಗೇಜ್ ಕೂಡ ಚೆಕ್ ಇನ್ ಆಗಿದೆ. 3:30ಕ್ಕೆ ಫ್ಲೈಟ್ ಕೂಡ ಹೊರಡಲಿದೆ. 1 ತಿಂಗಳಿನಿಂದ SIT ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿದ್ರು, ಆಟ ಆಡಿಸಿದ್ರು, ಕಾಟ ಕೊಟ್ಟಿದ್ರು. SIT ಅಧಿಕಾರಿಗಳು ಕೂಡ ಸಾಕಷ್ಟು ಬಾರಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಕಾದು ಕೂತಿದ್ದೇ ಆಯಿತು. ಈ ಫ್ಲೈಟಲ್ಲಿ ಬರ್ತಾರೆ, ಆ ಫ್ಲೈಟಲ್ಲಿ ಬರ್ತಾರೆ ಅಂತ ಕಾದಿದ್ದೇ ಆಯ್ತೆ ವಿನಃ ಪ್ರಜ್ವಲ್ ರೇವಣ್ಣ ಸುಳಿವಿರಲಿಲ್ಲ. ಆದರೆ ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದಷ್ಟು ಸಂಕಷ್ಟಗಳು ಸಾಲು ಸಾಲು ಆಗಿ ಎದುರಾಗ್ತಾ ಬಂತು. ಅವರ ತಂದೆ ಇರಬಹುದು, ಹಾಗೇನೆ HD ಕುಮಾರಸ್ವಾಮಿ ಅವರು, HD ದೇವೇಗೌಡರು ಕೂಡ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟರು. ಹಾಗೇನೆ ಲುಕೌಟ್ ನೋಟಿಸ್ ಜಾರಿಯಾಯಿತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಯಿತು. ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ. ಅದೇನಪ್ಪಾ ಅಂದ್ರೆ ವಿದೇಶಾಂಗ ಸಚಿವಾಲಯಕ್ಕೆ ಅವರು ಪತ್ರವನ್ನ ಬರೀತಾರೆ. ಪ್ರಧಾನಿ ಮೋದಿ ಅವರಿಗೆ CM ಅವರು ಕೂಡ ಪತ್ರವನ್ನ ಬರೀತಾರೆ. ಯಾವಾಗ ವಿದೇಶಾಂಗ ಇಲಾಖೆ ಇವರ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸುವಂತಹ ಪ್ರಕ್ರಿಯೆಗೆ ಕೈ ಹಾಕ್ತೋ ಅನಿವಾರ್ಯವಾಗಿ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕಾಯಿತು.